ಗೈಸ್, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ತಾನೇ ನಡೆದಿರುವಂತಹ KPSC ಗ್ರೂಪ್ ಸಿ ಎಕ್ಸಾಮಿನೇಷನ್ನ ಫಸ್ಟ್ ಪೇಪರ್ನ ಡಿಸ್ಕಸ್ ಮಾಡೋಣ, ಆಯಿತಾ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ತಾತ್ಕಾಲಿಕವಾಗಿ ಆನ್ಸರ್ ಕ್ಯೂಸ್ ಇರುತ್ತೆ ಗೈಸ್. ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪ್ರಕಟಣೆ ಇದೆ ಗೈಸ್ ರಿಗಾರ್ಡಿಂಗ್ KS ಪ್ರಿಪ್ರೇಷನ್ ಇನ್ ಕರ್ನಾಟಕ. ಸೊ ನೀವೇನಾದರೂ KSಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ಒಲಿ ಬೋರ್ಡ್ ಅನ್ನೋ ಒಂದು ಎಜುಕೇಷನ್ ಸಂಸ್ಥೆಯವರು ಕೋರ್ಸ್ನ ಬಿಟ್ಟಿದ್ದಾರೆ ಗೈಸ್. 22 ಡಿಸೆಂಬರಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ನೋಡಿ, ಅದವರು KS ಸ್ಕಾಲರ್ಶಿಪ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. 18ರಿಂದ 19 ಡಿಸೆಂಬರ್ವರೆಗೂ ಇದನ್ನು ಆ್ಯಕ್ಸೆಸ್ ಮಾಡ್ಕೊಳ್ಬೋದು. ಸೊ 50% ಡಿಸ್ಕೌಂಟ್ ಕೊಡ್ತಾರೆ ಇದರಲ್ಲಿ ಚೆನ್ನಾಗಿ ಮಾರ್ಕ್ಸ್ನ ಪಡೆದ್ರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಗೈಸ್ ರಿಗಾರ್ಡಿಂಗ್ ದ ಸೇಮ್. ಆ್ಯಂಡ್ ಕೋರ್ಸ್ ಫೀಸು 6,999. ಸೊ ಇದಕ್ಕೆ KS20 ಅನ್ನೋ ಒಂದು ಕೋಡ್ ಹಾಕೋ ಮುಖಾಂತರ 20% ಡಿಸ್ಕೌಂಟ್ ಪಡಿಬೋದು. ಸೊ ಇದೆಲ್ಲ ಅಂದರೆ ಫ್ರೀ ಓರಿಯೆಂಟೇಷನ್ ಕ್ಲಾಸಸ್ನ ಒಂದು ಡೆಮೋನ ನೋಡ್ತಿದ್ದೀರಾ, ಯಾವ ರೀತಿ ಶೆಡ್ಯೂಲ್ ಇದೆ. ಆ್ಯಂಡ್ ಇವರೆಲ್ಲ ಫ್ಯಾಕಲ್ಟೀಸ್ ಗೈಸ್, ಕರ್ನಾಟಕದ ಟಾಪ್ ಫ್ಯಾಕಲ್ಟೀಸ್ ಇಲ್ಲಿ ಟೀಚ್ ಮಾಡಿದ್ದಾರೆ. ಸೊ ಇವಾಗ ನಮ್ಮ ಕ್ವಶನ್ ಪೇಪರಿಗೆ ಬರೋಣ ಗೈಸ್. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸಲಾಗಿದೆ? ಸೊ ಒಂದನೇದಕ್ಕೆ ಆನ್ಸರ್ 3 ಆಗುತ್ತೆ. ಎರಡನೇ ಕ್ವಶನ್, ಸುಯೇಜ್ ಕಾಲುವೆ ವಿಶ್ವದಲ್ಲೇ ದಟ್ಟವಾದ ಹಡಗು ಸಂಚಾರ ಹೊಂದಿದ್ದು ಈ ಕಾಲುವೆ ಯಾವ ದೇಶದ ಒಡೆತನಕ್ಕೆ ಸೇರಿರುತ್ತದೆ? ಈಜಿಪ್ಟ್. ಮೊಬೈಲ್ ಫೋನುಗಳ ವಿವಿಧ ರಿಂಗ್ಟೋನ್ ತರಂಗಗಳಿಂದ ಅವಸಾನದ ಅಂಚಿಗೆ ತಲುಪಿದ ಪಕ್ಷಿ ಗುಬ್ಬಚ್ಚಿ. ಸೊ ಇದು ಆನ್ಸರ್ ಸಿ ಆಗುತ್ತೆ, ಅಥವಾ 3. ನೆಕ್ಸ್ಟ್, ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ ಕೋಚಿನ್ ವಿಮಾನ ನಿಲ್ದಾಣ. ಗಂಗರ ದೊರೆ ಶಿವರಾಮ ರಚಿಸಿದ ಕೃತಿಗಳು ಯಾವುವು? ಗಜಶತಕ ಮತ್ತು ಸೇತು ದಾದನ. ಓಕೆ, ಸೊ ಆಪ್ಷನ್ ಬಿ. ರಾಷ್ಟ್ರಕೂಟರ ದೊರೆ ಕೃಷ್ಣ ಒಂದು ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದ್ದು? 8ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತ್ತು ವಯಸ್ಸು. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ಕಸಿನ್ಸ್. ಆಪ್ಷನ್ ಸಿ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕಟ್ಟಡ ಯಾವ ಶೈಲಿಯಲ್ಲಿದೆ? ಗಾಥಿಕ್ ಶೈಲಿಯಲ್ಲಿರುತ್ತೆ ಗೈಸ್ ಅದು. ಕಾಳಿದಾಸನ ಮಾಳ್ವಿಕಾಗ್ನಿ ಮಿತ್ರಂ ಕುರಿತು ತಿಳಿಸುತ್ತದೆ, ಶೃಂಗರ ಕುರಿತು ತಿಳಿಸುತ್ತದೆ. ದೇವಿ ಚಂದ್ರಗುಪ್ತಂ ಬರೆದವರು ಯಾರು? ವಿಶಾಖದತ್ತ. ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮವನ್ನು ಆಯ್ಕೆ ಮಾಡಿ. ಮೆಗಸ್ತನೀಸ್, ಹುಯನ್ಸಾಂಗ್, ಏಟಿಂಗ್ಸ್, ನಿಕೋಲೋ ಕಾಂಟಿ. ನೆಕ್ಸ್ಟ್ ಕ್ವಶನ್, ಪೋರ್ಚುಗೀಸರ ಗವರ್ನರ್ ಅಲ್ಬುಕರ್ಕ್ ಭಟ್ಕಳದಲ್ಲಿ ಡ್ಯಾಶರ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು? ಕೃಷ್ಣದೇವರಾಯರ ಅನುಮತಿಯೊಂದಿಗೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಸಾತಾರವನ್ನು ಆಕ್ರಮಿಸಿಕೊಳ್ತಾರೆ. ರಾಜ್ಯತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಬಲ್ಬನ. ಕಾಕೋರಿ ರೈಲು ಪಿತೂರಿಯನ್ನು ಸಂಘಟಿಸಿದವರು ಯಾರು? ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್. ಸೊ ನಿರ್ವಾತದಲ್ಲಿ ಇಟ್ಟಿಗೆ ಹಾಗೂ ಹಕ್ಕಿ ಪುಕ್ಕ ಇವೆರಡೂ ಒಂದೇ ವೇಗದಲ್ಲಿ ಬೀಳಲು ಕಾರಣ? ಅವೆರಡರ ಮೇಲೂ ಗುರುತ್ವ ಬಲ ಸಮನಾಗಿರುವುದು. ನೆಕ್ಸ್ಟ್ 17th ಒನ್ ಗ್ರೇಸ್ ಆಗಿರುತ್ತೆ ಗೈಸ್. ಆ್ಯಂಡ್ 18th ಒನ್ ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದದ್ದು ಗುರುತ್ವ ಬಲ. ವಾತಾವರಣದ ಹೊರಮೈಯಿಂದ ಉಡಾಯಿಸಲ್ಪಡುವ ಉತ್ಪ್ರೇಕ್ಷದ ದಾರಿ ಪ್ಯಾರಾಬೋಲಾ ಇರುತ್ತದೆ ಬೇಸಿಕಲಿ. ಓಕೆ, ಸೊ 19th ಒನ್ 20th, ಬರಿಗಾಲದಲ್ಲಿ ಕೆಂಡದ ಮೇಲೆ ನಡೆಯುವ ವ್ಯಕ್ತಿಗೆ ಯಾವುದೇ ಹಾನಿಯಾಗುವುದಿಲ್ಲ ಏಕೆಂದರೆ ಕೆಂಡದ ವಾಹಕತೆ ಕಡಿಮೆ. ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಇದರಿಂದ ಬೇರ್ಪಡಿಸಬಹುದು ಭಾಗಶಃ ಬಟ್ಟಿ ಇಳಿಸುವಿಕೆಯಿಂದ. ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಆಮ್ಲವನ್ನು ಇದಕ್ಕೆ ಡ್ಯಾಶ್ ಬಳಸಲಾಗುತ್ತದೆ, ನೋವು ನಿವಾರಕವಾಗಿ ಬಳಸಲಾಗುತ್ತದೆ. ಥರ್ಮಾಕೋಲ್ನ ರಾಸಾಯನಿಕ ಅಂಶ ಪಾಲಿಸ್ಟರೀನ್. ಇವುಗಳಲ್ಲಿ ಯಾವುದು ಪ್ರಾಥಮಿಕ ಮಾಲಿನ್ಯಕಾರವಲ್ಲ? O3. ಕೆಳಗಿನವುಗಳಲ್ಲಿ ಯಾವುದು ತೈಲ ಸೋರಿಕೆಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ? ಸ್ಕೋಡೋಮೋನಾಸ್ ಪುಟಿಡಾ. ಕಾಯಂ ಕಾರ್ಯಾಂಗ ಎಂದರೆ ನಾಗರಿಕ ಸಿಬ್ಬಂದಿ ಅಂತ. ಯಾವ ಸಂವಿಧಾನದ ತಿದ್ದುಪಡಿಯ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ವಿವಾದಗಳು ಮತ್ತು ದೂರುಗಳ ವಿಷಯವಾಗಿ ಕಾನೂನುಗಳನ್ನು ಜಾರಿಗೊಳಿಸುವ ಅಧಿಕಾರ ನೀಡಿದೆ? 42ನೇ ತಿದ್ದುಪಡಿ. ಕರ್ನಾಟಕದ ಆಡಳಿತಾತ್ಮಕ ನ್ಯಾಯಮಂಡಳಿಯು ಯಾವಾಗ ಸ್ಥಾಪನೆಯಾಯಿತು? 6ನೇ ಅಕ್ಟೋಬರ್ 1976. ಯಾವ ವಿಧದ ಸಂವಹನವು ಸಾರ್ವಜನಿಕ ಸಂಬಂಧ ಎಂದು ಕರೆಯಲ್ಪಡುತ್ತದೆ? ಆಂತರಿಕ ಸಂವಹನ. ಭಾರತ ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲಿ ಸಂಯೋಜಿತ ಹಣಕಾಸು ಸಲಹೆಗಾರ ಯೋಜನೆಯನ್ನು ಪರಿಚಯಿಸಿದ ವರ್ಷ 1976. ಬ್ಯೂರೋಕ್ರಸಿ ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಸಿದವರು ವಿನ್ಸೆಂಟ್ ಡಿ ಗೋರ್ನೆ.
ಒಂಬಡ್ಸ್ಮನ್ ಮೊದಲು ಪ್ರಾರಂಭವಾದದ್ದು ಯಾವ ರಾಷ್ಟ್ರದಲ್ಲಿ? ಸ್ವೀಡನ್ದಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿತವಾಗಿದೆ? ಹೈದರಾಬಾದು. ಸೊ ಸೇವೆಗಳಿಗೆ ಭವಿಷ್ಯದ ಅಭ್ಯರ್ಥಿಗಳನ್ನು ಯಾವ ತರಬೇತಿ ಸಿದ್ಧಪಡಿಸುತ್ತದೆ? ಅನೌಪಚಾರಿಕ ತರಬೇತಿ. ನಿಯೋಜಿತ ಶಾಸನದ ಮೇಲೆ ಯಾವುದರ ಮೂಲಕ ಸಂಸತ್ತು ನಿಯಂತ್ರಣ ಚಲಾಯಿಸುತ್ತದೆ? ಸಂಸತ್ತಿನ ಸಮಿತಿ. ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ. ಮೂಲ ನ್ಯಾಯಾಂಗ ವ್ಯಾಪ್ತಿ. ಭಾರತದ ಸಂವಿಧಾನದಲ್ಲಿ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು ಲೆಕ್ಕ ಪರಿಶೋಧನೆ ವರದಿಯನ್ನು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಜಾರಿಗೆ ಸಲ್ಲಿಸುತ್ತಾರೆ. ರಾಷ್ಟ್ರಪತಿಯವರಿಗೆ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರುವ ವರ್ಷ 2013. ಶೇಷಾಧಿಕಾರ ಎಂದರೇನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರ. ಸಂವಿಧಾನವು ಯಾವ ವಿಧಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? 338ನೇ ವಿಧಿ. ಇವರಲ್ಲಿ ಭಾರತದ ಸಂಚಿತ ನಿಧಿಯಿಂದ ವೇತನ ಪಡೆಯುವವರು ಯಾರು? ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸಿನ ಆಯೋಗಿನವರು. ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ರಾಜ್ಯಪಾಲರು ಯಾವ ವಿಧಿಯ ಮೂಲಕ ನೇಮಕ ಮಾಡುತ್ತಾರೆ? 331ನೇ ವಿಧಿಯ ಮೂಲಕ. ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು? 61ನೇ ತಿದ್ದುಪಡಿ. ಭಾರತ ಸಂವಿಧಾನದ 133ನೇ ವಿಧಿಯು ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯ ಮೇಲ್ಮನವಿಯ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ವಿಷಯ ಕುರಿತಂತೆ ವ್ಯವಹರಿಸುತ್ತದೆ. ಸಿ ಮತ್ತು ಡಿ ಎರಡು ಆಗುತ್ತೆ ಗೈಸ್. ಸಿ ಕ್ರಿಮಿನಲ್ ವಿಷಯ ಮಾತ್ರ ಆ್ಯಂಡ್ ಡಿ ವಿಶೇಷ ಮನವಿಗಳು. ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ದೈವೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ. ಓಕೆ, ಸೊ ಇದು ಮೆಂಟಲ್ ಅಬಿಲಿಟೀಸ್ ಆಗಿರುತ್ತೆ ಗೈಸ್. ಜಸ್ಟ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ತೀವಿ. ಜಸ್ಟ್ ಆನ್ಸರ್ ಅಂದರೆ 25 ವಿದ್ಯಾರ್ಥಿಗಳ ಸರಾಸರಿ ತೂಕ 16, ಮೊದಲ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 14 kg ಮತ್ತು ಕೊನೆಯ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 17 kg. 13ನೇ ವಿದ್ಯಾರ್ಥಿಯ ತೂಕವನ್ನು ಕಂಡುಹಿಡಿಯಿರಿ. 28 kg ಬರುತ್ತೆ ಗೈಸ್. ಓಕೆ, ಸೊ ಒಬ್ಬ ಮನುಷ್ಯ ತನ್ನ ಆದಾಯದ 30% ಆಹಾರಕ್ಕಾಗಿ, 12% ಮನೆ ಬಾಡಿಗೆ, 28% ವಿವಿಧ ಖರ್ಚಿಗೆ ಮಾಡುತ್ತಾನೆ. ತಿಂಗಳ ಕೊನೆಯಲ್ಲಿ ಉಳಿತಾಯ 810 ಆಗಿದ್ದರೆ ಆ ಮನುಷ್ಯನ ಒಟ್ಟು ಆದಾಯ 2700. ಎಯ ಎತ್ತರವು ಬಿಗಿಂತ 50% ಕಡಿಮೆ ಇದ್ದರೆ ಬಿಯ ಎತ್ತರವು ಎಗಿಂತ ಎಷ್ಟು ಶೇಕಡ ಹೆಚ್ಚಾಗಿರುತ್ತದೆ? 100% ಶೇಕಡ ಹೆಚ್ಚಾಗಿರುತ್ತದೆ. ರೇಡಿಯೋವನ್ನು 10% ರಿಯಾಯಿತಿಯೊಂದಿಗೆ ₹500 ನಿವ್ವಳ ಬೆಲೆಯನ್ನು 423ಕ್ಕೆ ತರಲು ಗ್ರಾಹಕರಿಗೆ ಯಾವ ರೀತಿಯಲ್ಲಿ ರಿಯಾಯಿತಿಯನ್ನು ನೀಡಬೇಕು? 6% ರಿಯಾಯಿತಿ. ಎಷ್ಟು ಕಿಲೋಗ್ರಾಂ ಅಕ್ಕಿ ಬೆಲೆ ರೂಪಾಯಿ ಪ್ರತಿ ಕೆಜಿಗೆ? 18 ರೂಪಾಯಿಗೆ. 30 kg ತೂಗುವ ಕೆಜಿಗೆ ₹14 ಬೆಲೆ ಮತ್ತೊಂದು ವಿವಿಧ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಬೇಕು. ಆದ್ದರಿಂದ ಪರಿಣಾಮ ಮಿಶ್ರಣಕ್ಕೆ ರೂಪಾಯಿ ಕೆಜಿಗೆ 15 ಅಂದರೆ 51. ಆನ್ಸರ್ ಬಿ ಆಗುತ್ತೆ, 10 kg. 52ನೇ ಪ್ರಶ್ನೆ. ಸೂಪರ್ ಮಾರ್ಕೆಟ್ನಲ್ಲಿ ಉದ್ಯೋಗಿಗಳಿಗೆ 3/4 ಭಾಗವು ಕಾಲೇಜು ಪದವೀಧರರಿಲ್ಲದಿದ್ದರೆ ಕಾಲೇಜು ಪದವೀಧರರ ಸಂಖ್ಯೆ ಎಷ್ಟು? 1:3. 4 ವಿದ್ಯಾರ್ಥಿಗಳು ಕಾಲೇಜ್ ಚಿತ್ರಕ್ಕಾಗಿ ಫೋಟೋ ತೆಗೆಯಲು ಬೆಂಚ್ ಮೇಲೆ ಕುಳಿತಿರುತ್ತಾರೆ. ಸೋನಮ್ ರೀನಾಳ ಎಡಭಾಗದಲ್ಲಿದ್ದಾನೆ, ರೀನಾ ಅವರ ಬಲಭಾಗದಲ್ಲಿದ್ದಾನೆ. ಸೊ ರೀನಾ ಮತ್ತು ಮಂಜು ನಡುವೆ ಫೋಟೋದಲ್ಲಿ ಎಡದಿಂದ ಎರಡನೇವನು ಯಾರು? ಸೊ ಇದು ರೀನಾ ಆಗುತ್ತೆ ಗೈಸ್. ಆ್ಯಂಡ್ ಒಬ್ಬ ಪುರುಷನು ಪರಿಚಯಿಸುತ್ತಾ ಬ್ಲಡ್ ರಿಲೇಷನ್ ಸೊಸೆ ಅಂತ ಆಗುತ್ತೆ ಇದು. ನೀವು ವಾಯುವ್ಯಕ್ಕೆ ಮುಖ ಮಾಡಿದ್ದೀರಾ? 55ನೇ ಪ್ರಶ್ನೆ. ಎಂದು ಊಹಿಸಿಕೊಳ್ಳಿ. ನೀವು ಪ್ರದಕ್ಷಿಣವಾಗಿ 90 ಡಿಗ್ರಿ. ಸೊ ಇದಕ್ಕೆ ಆಗ್ನೇಯ ಆನ್ಸರ್ ಬರುತ್ತೆ. ಗಡಿಯಾರದ ಸಮಯವು 12:35 ಆಗಿರುತ್ತದೆ. ಆಗ ಅದರ ಕನ್ನಡಿ ಚಿತ್ರವು 11:25 ಆಗಿರುತ್ತೆ. ಸೊ 57. ಅನಿಲ್ ಮನೆಯಿಂದ ಹೊರಟು ದಕ್ಷಿಣಕ್ಕೆ 10 ಕಿಲೋಮೀಟರ್ ಸೈಕಲ್ ತುಳಿದು ಬಲಕ್ಕೆ 5 ಕಿಲೋಮೀಟರ್, ಇದು 15 ಕಿಲೋಮೀಟರ್ ಬರುತ್ತೆ. ಅನಿಲ್ ಮತ್ತು ಸುನಿಲ್ 31 ವಿದ್ಯಾರ್ಥಿಗಳ ತರಗತಿಯಲ್ಲಿ ಅಗ್ರಸ್ಥಾನದಿಂದ ಕ್ರಮವಾಗಿ 7 ಮತ್ತು 11ನೇ ರ್ಯಾಂಕ್ ಪಡೆದಿರುತ್ತಾನೆ. ತರಗತಿಯಲ್ಲಿ ಕೆಳಗಿನಿಂದ ಅವರ ಆಯಾ ಶ್ರೇಣಿಗಳು 25 ಮತ್ತು 21. 1, 2, 3, 4, 5, 6 ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ 3 ಅಂಕೆಗಳ ಸಂಖ್ಯೆಗಳನ್ನು ಎಷ್ಟು ವಿಧದಲ್ಲಿ ತಯಾರಿಸಬಹುದು? 120. ಓಕೆ, ಸೊ ಇವಾಗ ಯಾವ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತದೆ? 29ನೇ ಆಗಸ್ಟ್. ಭೀಮ್ರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ ಫೈಜಾಬಾದ್ನಲ್ಲಿರುತ್ತೆ ಗೈಸ್. ಕರ್ನಾಟಕದಲ್ಲಿ ಇಲ್ಲದ ಜೈವಿಕ ತಂತ್ರಜ್ಞಾನ ಕಂಪನಿ
JE ಹೆಲ್ತ್ ಕೇರ್. ಸೊ ಉಳಿದಿರೋದು ಬಯೋಕಾನು, ನೋವೋಸೈನ್ಸು, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ರೋಟರೀಸ್ ಎಲ್ಲ ಕರ್ನಾಟಕದಲ್ಲಿದೆ. ಕರ್ನಾಟಕ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಆಯ್ಕೆ ಮಾಡಿ. ಆಪ್ತಮಿತ್ರ, ಸಂಪರ್ಕ ಟ್ರೇಸಿಂಗ್, ಭೂಮಿ ಮೋಚನಿ, ನಾಡ ಕಚೇರಿ ಇವೆಲ್ಲವೂ ಕರ್ನಾಟಕ ಒಂದು ರಿಲೀವ್ ಮಾಡಿರುವಂಥದ್ದು. ಬಟ್ಟಿ ಹತ್ತೆ BT ಬದನೆಯಲ್ಲಿ BTಯ ಅರ್ಥವೇನು? ಬ್ಯಾಸಿಲಸ್ ಥುರಿಂಜೆನ್ಸಿಸ್. ಮೊದಲ ಬಾರಿಗೆ ಯಾವ ಮಾನವ ಪ್ರೋಟೀನನ್ನು ಮರು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಯಶಸ್ವಿಯಾಗಿ ಉತ್ಪಾದಿಸಲಾಯಿತು? ಇನ್ಸುಲಿನ್. ಸಸ್ಯ ಅಂಗಾಂಶ ಕೃಷಿಯಲ್ಲಿ ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗವನ್ನು ವೈರಸ್ ಮುಕ್ತ ಸಸ್ಯ ಉತ್ಪಾದನೆಗೆ ಬಳಸಿಕೊಳ್ಳಲಾಗುತ್ತದೆ? ಮೆರಿಸ್ಟೆಮನ್ನು ಬಳಸಲಾಗುತ್ತೆ. 7,000 ಏಕದಿನ ರನ್ ಪೂರೈಸಿದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು? ಮಿಥಾಲಿ ರಾಜ್. ಯಾವ ಕ್ರೀಡೆಯಲ್ಲಿ ಮೀರಾಬಾಯಿ ಜಾನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಪದಕವನ್ನು ಪಡೆದರು? ವೇಟ್ ಲಿಫ್ಟಿಂಗ್ನಲ್ಲಿ ಫಸ್ಟ್ ಪದಕ ಭಾರತಕ್ಕೆ. ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಮೂರನೇ ಭಾರತೀಯ ಬಾಕ್ಸರ್ ಯಾರು? ಲವ್ಲಿನಾ ಬೋರ್ಗೊಹೈ. ಕರ್ನಾಟಕ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ? ಬೆಂಗಳೂರು. ಭಾರತದ ಯಾವ ಪ್ರಾಣಿ ಪ್ರಭೇದದ ಸಂಖ್ಯೆಯಲ್ಲಿ 25% ಕರ್ನಾಟಕದಲ್ಲಿ ಕಂಡುಬರುತ್ತದೆ? ಆನೆ. ಕರ್ನಾಟಕದಲ್ಲಿ ಸಹಕಾರ ಚಳವಳಿ ಪ್ರಾರಂಭವಾದ ವರ್ಷ 1905. ಕರ್ನಾಟಕದಲ್ಲಿ ರಚಿಸಲಾದ 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ G. ತಿಮ್ಮಯ್ಯ. ಮೈಸೂರು ಪ್ರಾವಿಷನಲ್ ಕೋಆಪರೇಟಿವ್ ಬ್ಯಾಂಕನ್ನು ಕೇಂದ್ರ ಬ್ಯಾಂಕಾಗಿ ಪರಿವರ್ತಿಸಲು ಯಾವ ಸಮಿತಿಯು ಶಿಫಾರಸು ಮಾಡಿತು? ಲಲ್ಲುಭಾಯ್ ಸಮಲ್ಡಾಸ್ ಸಮಿತಿ. ಯಾವುದು ಭಾರತದ 2ನೇ ಅತಿದೊಡ್ಡ ಹಾಲು ಸಹಕಾರಿ ಸಂಘವಾಗಿದೆ? KMF. ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಂಸ್ಥೆ ಯಾವುದು? ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ. ಕರ್ನಾಟಕದ ಮೊದಲ ಸಹಕಾರ ಸಂಘ ಯಾವುದು? ಕನಗಿಹಾಳ್ ಸಹಕಾರಿ ಸಂಘ. ಕೊಂಡಜ್ಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ ಸಮಿತಿಯ ಶಿಫಾರಸು ಇದಾಗಿದೆ. ಇದರಲ್ಲಿ ಯಾವುದೂ ಇಲ್ಲ, ಮೇಲಿನ ಯಾವುದೂ ಅಲ್ಲ. ವಿಕಲಚೇತನರನ್ನು ಸಾಮಾಜಿಕವಾಗಿ ಮಕ್ಕಳ ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಅವರಿಗಾಗಿ ಹೊಸ ಸಹಕಾರಿ ಸಂಘವನ್ನು ಸ್ಥಾಪಿಸುವ ಯೋಜನೆ ಯಾವುದಾಗಿದೆ? ಇದು ಕೂಡ ಯಾವುದೂ ಅಲ್ಲ. ರಾಜ್ಯಕೋಶ ನೀತಿಯಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು: ತೆರಿಗೆ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ. ಭಾರತದಲ್ಲಿ ಯಾವ ಸಚಿವಾಲಯವು ಇತ್ತೀಚೆಗೆ ಅಕ್ಟೋಬರ್ 20, 2021 ಸಂಭವ ಎನ್ನುವ ಹೆಸರಿನ ಈ ರಾಷ್ಟ್ರೀಯ ಮಟ್ಟದ ಜಾಗೃತಿಕ ಕಾರ್ಯಕ್ರಮ ಪ್ರಾರಂಭಿಸಿತು? ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಅಕ್ಟೋಬರ್ 16, 2020 ರಂತೆ ರಾಷ್ಟ್ರೀಯ ಹಣಕಾಸು ನಿಧಿಯ ಒಟ್ಟು ಸದಸ್ಯತ್ವ 190 ದೇಶಗಳು. 2020-2021 ಆರ್ಥಿಕ ಸಮೀಕ್ಷೆಯ ವಿಷಯ ಯಾವುದು? ಜೀವಗಳು ಮತ್ತು ಜೀವನೋಪಾಯಗಳನ್ನು ಉಳಿಸುವುದು. ಕೋವಿಡ್-19 ಬಿಕ್ಕಟ್ಟಿನ ಹೊರತಾಗಿಯೂ ಯಾವ ವಲಯಗಳು ಬೆಳ್ಳಿಯ ರೇಖೆಯಾಗಿ ಉಳಿದಿದೆ? ಕೃಷಿ ಕ್ಷೇತ್ರ. ಸೊ ಇದು ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಪರಿಶೀಲನಾ ಸಮಿತಿ ವರದಿಯು 2023 ವೇಳೆಗೆ ಸಾಮಾನ್ಯ ಸರ್ಕಾರಕ್ಕೆ 60% GDP ಅನುಪಾತಕ್ಕೆ ಸಾಲವನ್ನು ಶಿಫಾರಸು ಮಾಡಿದೆ. ಇದು ಕೇಂದ್ರ ಸರ್ಕಾರದ 40% ಮತ್ತು ರಾಜ್ಯ ಸರ್ಕಾರದ 20% ಒಳಗೊಂಡಿದೆ. ಸೊ ಇದಕ್ಕೆ ಆನ್ಸರ್ ಎ ಮತ್ತು ಸಿ ಆಗುತ್ತೆ ಗೈಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುದರ್ಶನ್ ಸೇನ್ ಸಮಿತಿಯು ಡ್ಯಾಶ್ಗೆ ಸಂಬಂಧಿಸಿದೆ? ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳು. ಮಾನವ ಅಭಿವೃದ್ಧಿ ಸೂಚ್ಯಂಕ 2020 ಪ್ರಕಾರ 189 ರಾಷ್ಟ್ರಗಳಲ್ಲಿ ಭಾರತದ ರ್ಯಾಂಕಿಂಗ್ 131. ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು ರಾಜೀವ್ ಕುಮಾರ್. ಜಾಗತಿಕ ಸಂತೋಷ ವರದಿ 2021 ಪ್ರಕಾರ ಕಡಿಮೆ ಸಂತೋಷದ ರಾಷ್ಟ್ರ ಅಫ್ಘಾನಿಸ್ತಾನ್. 2021-22 ಪ್ರಕಾರ ಕೇಂದ್ರ ಬಜೆಟ್ ಪ್ರಕಾರ ಭಾರತದಲ್ಲಿ ವಿಮಾ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ ಪಾಲು 74%. ಕಾರ್ಯಾಚರಣೆ ಹಸಿರು ಆಪರೇಷನ್ ಗ್ರೀನ್ ಸಂಬಂಧಿಸಿದ್ದು ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆ. ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ 2.0 ರ ಅಂಶವಲ್ಲ? ಸ್ವಸಹಾಯ ಗುಂಪು ಉತ್ಪಾದನೆ ಆಧಾರಿತ ಚಟುವಟಿಕೆಗಳು. ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ್ ಯೋಜನೆಯನ್ನು ಜಾರಿಗೊಳಿಸಿದೆ? ಕರ್ನಾಟಕ. ಕರ್ನಾಟಕ ರಾಜ್ಯವು ಯಾವ ಋತುಗಳಲ್ಲಿ ಹೆಚ್ಚಿನ ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಕರ್ನಾಟಕ ರಾಜ್ಯದ ಈ ಕೆಳಗಿನವುಗಳಲ್ಲಿ ಯಾವ ನದಿ ವ್ಯವಸ್ಥೆಯು ಹೆಚ್ಚಿನ ಜಲಾನಯನ ಕ್ಷೇತ್ರವನ್ನು ಹೊಂದಿದೆ? ಕೃಷ್ಣಾ ನದಿ ವ್ಯವಸ್ಥೆ. ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಕೆಂಪು ಮಣ್ಣು ಜಾಸ್ತಿ ಇದೆ ಗೈಸ್. ಆ್ಯಂಡ್ ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿ ಶುಷ್ಕ ಎಲೆ ಉದುರುವ ಮರಗಳು ಕಂಡುಬರುತ್ತವೆ? ರಾಜ್ಯದ ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಭಾಗದಲ್ಲಿ. ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಾಂಪ್ರದಾಯಿಕ ಬಾವಿ ನೀರಾವರಿಯನ್ನು ಹೊಂದಿದೆ? ಬೆಳಗಾವಿ. ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ
ಯನ್ನು ಡ್ಯಾಶ್ ವರ್ಷದಲ್ಲಿ ಆರಂಭಿಸಲಾಯಿತು? 1991. ರಾಜ್ಯದಲ್ಲಿ ಈ ಕೆಳಗಿನ ಯಾವ ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತದೆ? ಕಾಳಿ ಮತ್ತು ಬೆಡ್ತಿ ಮತ್ತು ಶರಾವತಿ. ಆಪ್ಷನ್ ಸಿ. ಸೊ ಇದಿಷ್ಟಾಗಿತ್ತು ಇವತ್ತು ನಡೆದಿರುವಂಥ ಕ್ವಶನ್ ಪೇಪರ್ನ ಸಾರಾಂಶ. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಒಳ್ಳೆನಿಸಿದೆ. ಆ್ಯಂಡ್ ಇದರಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ ಗೈಸ್, ಅದನ್ನು ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳ್ಳೆನಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ.